ದ್ವಾರಕೀಶ್ ಅಂಕಲ್ನ ನಾನು ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಂದಿದ್ದೀನಿ. ಯಾಕಂದರೆ ತಂದೆಯವರು ಶೂಟಿಂಗ್ ಹೋದಾಗೆಲ್ಲ ಅವರು ಸಿನಿಮಾ ಸೆಟ್ಟಿಗೆ ಹೋದಾಗ ಒಂದ್ಸಲ ಕರ್ಕೊಂಡು ಹೋಗಿದ್ರು. ಐ ಥಿಂಕ್ ಅವಾಗ ನಾನು ತುಂಬ ಚಿಕ್ಕ ವಯಸ್ಸು, ಐ ಥಿಂಕ್ 4 ಇಂದ 5 ವರ್ಷ ಡ್ಯಾನ್ಸ್ ಆಸ್ ಅ ಡ್ಯಾನ್ಸ್ ಶೂಟಿಂಗ್ ಟೈಮಿಗೆ. ಸೊ ಅದಾದಮೇಲೆ ಕೆಲವು ಸರಿ ಮೀಟ್ ಮಾಡಿದಾಗ, ಆಮೇಲೆ ನನಗೆ ಬುದ್ಧಿ ಅಂತ ಒಂದು ಬಂದಾಗ ಅವ್ರನ್ನ ಮೀಟ್ ಮಾಡಿದಾಗ, ನವಗ್ರಹ ಶುರು ಆಗೋಕ್ಕಿಂತ ಮುಂಚೆ ಒಂದ್ಸಲ ಅವ್ರ ಮನೆಗೆ ಹೋಗಿ ಒಂದು ಆಶೀರ್ವಾದ ತೊಗೊಳಕ್ಕಂತ ಹೋಗಿದ್ವಿ. ಅವಾಗ ಸಿಕ್ಕಿದ್ರು. ಸೊ ಆ ಟೈಮಲ್ಲಿ ಅವ್ರು ಒಂದೇ ಒಂದು ಮಾತು ಹೇಳಿದರು, ನೋಡಪ್ಪ ನಿಮ್ಮಪ್ಪ ಇಂಥ ಒಳ್ಳೊಳ್ಳೆ ಹೆಸರುಗಳು ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ, ಅವರೆಷ್ಟು ಕಷ್ಟಪಟ್ಟು ಬಂದಿರೋ ಹಾದಿಗಳನ್ನ ನೋಡಿಕೊಂಡು ನೀನು ಅದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ಮಾಡು, ದೇವ್ರು ಒಳ್ಳೇದು ಮಾಡಲಿ, ಆ್ಯಂಡ್ ಆ ಡಿಸಿಪ್ಲಿನ್ ಅನ್ನೋದು ಏನಿದೆಯೋ ಅದನ್ನು ಕಾಪಾಡು ಅಂತ ಎಲ್ಲ ಹೇಳಿದರು. ಸೊ ಅವತ್ತು ಅವ್ರು ಹೇಳಿದ ಒಂದು ಮಾತು ನನಗೆ ತುಂಬ ಇವತ್ತಿನವರೆಗೂ ಅದು ನಾಟುತ್ತೆ. ಯಾಕಂದರೆ ಒಂದು ಆಶೀರ್ವಾದ ಅಂತ ಏನು ಹೇಳ್ತೀವಿ, ಅದು ನನಗೆ ಮನಸಾರೆ ಅವ್ರಿಗೆ ಆಶೀರ್ವಾದ ಮಾಡಿ ಒಂದು ಸಿನಿಮಾ ಮಾಡು ನೀನು, ಯಾಕಂದರೆ ನಿಮ್ಮ ತಂದೆಯವರು ಒಂದು ಹೆಸರು ನೀನು ಉಳಿಸ್ಬೇಕು ಅಂತ ಹೇಳಿದರು. ಸೊ ಅದೇ ಥರ ಇವತ್ತು ನೀವೆಲ್ಲ ನೋಡ್ತಾ ಇರ್ಬೋದು, ಒಂದು 4-5 ಸಿನಿಮಾ ಬರೀ ನಿರ್ಮಾಣ ನಿರ್ದೇಶನ ಮಾಡೋದೇ ಎಂಥ ದೊಡ್ಡ ವಿಷಯ. ಅಂಥದ್ರಲ್ಲಿ ಇಂಥ ಒಂದು ದೊಡ್ಡ ಸಂಸ್ಥೆ ಕೆಲವೊಂದು 50 ಸಿನಿಮಾನ ಮಾಡ್ಕೊಂಬಂದಿದ್ದಾರೆ. ಐ ಥಿಂಕ್ ಒಂದು ಬಿಗ್ ಅಚೀವ್ಮೆಂಟ್, ಒಂದು ದೊಡ್ಡ ಕೊಡುಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಹಾಗೂ ಯೋಗಿ ಸರು, ಸುದೀಪ್ ಸರ್ ಮುಖಾಂತರ ನನಗೆ ಅವ್ರ ಪರಿಚಯ ಆಗಿದ್ದು. ಸೊ ಅವ್ರಿಗೂ ಅಷ್ಟೇ ದೇವರ ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.